ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮನೆ ಕ್ಲೀನಿಂಗೇ ಇತ್ತು, ಸೊ ಹಂಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 5:30 ನೋಡಿ, 5:30 ಆದರೂ ಬಿಸಿಲು ರವ ರವ ಅಂತ ಹೊಡಿತಾ ಇತ್ತು. ಇನ್ನು ಪಪ್ಪಾಯ ತಂದಿದ್ರಲ್ಲ ಅಂತ ಹೇಳಿ ಕಟ್ ಮಾಡಿ ತಿಂತಾ ಇದ್ದೆ. ನನ್ನ ಮಗಳು ಕೂಡ ಮಧ್ಯಾಹ್ನ ಲೇಟಾಗಿ ಮಲ್ಕೊಂಡಿದ್ಲಲ್ವ, ಸೊ ಹಂಗಾಗಿ ಸಂಜೆ ಟೈಮಲ್ಲಿ ಎದ್ಲು. ಅವಳನ್ನು ಕರ್ಕೊಂಡು ಆಚೆ ಕಡೆ ಬಂದಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ನನಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಒಂದು 7 ಗಂಟೆ ಹಂಗೆ ಮಾರ್ಟ್ಗೆ ಹೋಗಿದ್ದೆ. ಗ್ರಾಸರೀಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನೇನು ಹಬ್ಬ ಬೇರೆ ಬಂತಲ್ವ ಅಂತ ಹೇಳಿ ಎಲ್ಲನೂ ತರೋದಕ್ಕೆ ಅಂತ ಹೋಗಿದ್ದೆ. ಬಟ್ ಹಬ್ಬ ಅಲ್ವಾ, ತುಂಬಾ ಕ್ರೌಡ್ ಇತ್ತು ಮಾರ್ಟ್ ಕೂಡ. ಅಲ್ಲೆಲ್ಲ ತಗೊಂಡು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಬೇಕಾಗಿತ್ತು. ಸೊ ಚಿಕನ್ನು ತಿಂದು ತುಂಬ ದಿನ ಆಗಿತ್ತು, ಸಂಡೇ ಇನ್ನೂ ಮಾಡಿರಲಿಲ್ಲ ಅಂತ ಹೇಳಿ ಇವತ್ತು ತರಿಸಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಚಿಕನ್ ಕರಿ ಮಾಡ್ಕೋತಾ ಇದ್ದೆ, ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ನಾನು ಅಡುಗೆ ಮಾಡೋದ್ರೊಳಗಡೆ ಅಪ್ಪ ಮಗಳು ಕೆಳಗಡೆ ಹೋಗಿದ್ರು. ಸೊ ಮೆಟ್ಲು ನೋಡಿ, ನನ್ನ ಮಗಳು ಸಹ ಮೆಟ್ಲು ಹತ್ತೋದನ್ನು ಕಲ್ತ್ಕೊಬಿಟ್ಲು. ನೋಡೋದಕ್ಕೆ ಖುಷಿಯಾಗುತ್ತೆ ನೋಡಿ, ಹೆಂಗೆ ಹತ್ತೈತೆ ಕಷ್ಟಪಟ್ಟು ಹೋರಾಟ ಮಾಡಿಕೊಂಡು. ಆ್ಯಂಡ್ ಇದು ಬಂದು ರುಮಾಲ್ ರೊಟ್ಟಿ ಇಲ್ಲಿ ಸಿಗ್ತಿತ್ತು ಅಂತ ತಂದಿದ್ರು. ಅಂದರೆ ಚಿಕನ್ ಕರಿ ಮಾಡಿದ್ನಲ್ಲ, ಅದ್ರ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ. ಒಂದಕ್ಕೆ 20 ರೂಪೀಸ್ ಅಂತೆ. ಸೊ ಅಂತ ಹೇಳಿ ಒಂದು 4 ತಂದಿದ್ರು. ಅದನ್ನು ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡಿ ಊಟ ಕೂಡ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದಿದ್ವಿ ವಾಕ್ ಮಾಡೋಕ್ಕೆ ಅಂತ. ಅಲ್ಲೂ ಸಹ ನನ್ನ ಮಗಳು ಕೈ ನಿಲ್ತಿರಲಿಲ್ಲ. ಅಲ್ಲಿ ಡಸ್ಟ್ ಎಲ್ಲ ಹಾಕಿದ್ರು, ಅದನ್ನೆಲ್ಲ ಹೋಗಿ ಮುಟ್ತಾ ಇದ್ಲು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.